ನಮಸ್ಕಾರ. ಮೊನ್ನೆ ದಿನ ಒಂದು ಪೋಸ್ಟನ್ನು ನೋಡಿದೆ. ನಮ್ಮ ಹಿಂದೂ ಸಮಾಜ, ಹಿಂದೂ ಸಂಪ್ರದಾಯ ಬಗ್ಗೆ, ಹಿಂದೂ ದೇವತೆಗಳ ಬಗ್ಗೆ ಒಬ್ಬ ವ್ಯಕ್ತಿ, ಜ್ಯೋತಿಷ್ಯವನ್ನು ಹೇಳ್ತಕ್ಕಂಥ ವ್ಯಕ್ತಿ ಒಂದು ಟಿ ವಿ ಚಾನಲಲ್ಲಿ ತುಂಬ ಅಸಹ್ಯ ರೀತಿಯಲ್ಲಿ ಪದಗಳ ಒಂದು ಬಳಕೆ, ದೇವರ ಲಕ್ಷ್ಮೀದೇವಿ ವಾಸಸ್ಥಾನದ ಬಗ್ಗೆ ಅಸಹ್ಯ ರೀತಿಯಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಇದು ತುಂಬ ಖೇದ. ಯಾಕಂದರೆ ಆ ರೀತಿಯ ಒಂದು ವರ್ಣನೆ ಎಲ್ಲಿ ಇಲ್ಲ. ಆ ವ್ಯಕ್ತಿಗೆ ವೇದ ಅಥವಾ ಜ್ಯೋತಿಷ್ಯದ ಬಗ್ಗೆ ಜ್ಞಾನ ಅಂತಕ್ಕಂಥದ್ದು, ತಿಳುವಳಿಕೆ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ಬೋದು. ಕಾರಣ, ವರ್ಣನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಮಾಣ ಇದಕ್ಕೆ ಯಾವುದು, ವೇದದ ಪ್ರಮಾಣ ಏನು, ಶಾಸ್ತ್ರ ಏನು ಹೇಳುತ್ತೆ, ಅಥವಾ ಜ್ಯೋತಿಷ್ಯ ಗ್ರಂಥಗಳಲ್ಲಿ ಏನು ಹೇಳುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಾವು ತಿಳಿದುಕೊಂಡು ಇನ್ನೊಬ್ಬರ ಬಗ್ಗೆ ನಾವು ಹೇಳಬೇಕಾಗತ್ತೆ. ಅದು ನಿಜವಾದ ಲಕ್ಷಣ. ಇಲ್ಲೇನಾಗಿದೆ, ದಿಢೀರಂತ ರಾತ್ರೋರಾತ್ರಿ ಬಂದಿರತಕ್ಕಂಥ ವ್ಯಕ್ತಿಗಳು ಇವರೆಲ್ಲ ಜ್ಯೋತಿಷ್ಯವನ್ನು ಹೇಳಿಕೊಂಡು ಹೊಟ್ಟೆಪಾಡಿಗಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ಬೋದು. ತಪ್ಪಲ್ಲ. ಆದರೆ ಕೆಟ್ಟ ರೀತಿಯಲ್ಲಿ ಕಾಮೆಂಟನ್ನು ಮಾಡ್ತಕ್ಕಂಥದ್ದು, ಕೆಟ್ಟ ರೀತಿಯಲ್ಲಿ ವರ್ಣನೆ ಮಾಡ್ತಕ್ಕಂಥದ್ದು ತಪ್ಪು. ಜ್ಯೋತಿಷದ ಜ್ಞಾನ ಇಲ್ಲ, ವೇದದ ಒಂದು ಜ್ಞಾನ ಇಲ್ಲ. ಇವರೆಲ್ಲ ನಿಜವಾದ ಜ್ಯೋತಿಷಿಗಳಂದರೆ ಸುಳ್ಳು. ಯಾರು ಜ್ಯೋತಿಷ್ಯ ಅಲ್ಲ, ಹೇಳ್ತಕ್ಕಂಥವ್ರು ಅಲ್ಲ. ಎಲ್ಲರೂ ಜ್ಯೋತಿಷ್ಯ ಹೇಳೋರಾದರೆ ನಿಜವಾದ ಜ್ಯೋತಿಷ್ಯವನ್ನು ಅಧ್ಯಯನವನ್ನು ಮಾಡಿ ವೇದಗಳ ನಿರಂತರವಾಗಿ ಅಧ್ಯಯನ ಮಾಡಿರ್ತಕ್ಕಂಥವರ ಪಾಡು ಏನಾಗಬೇಡ ಅಂಥೇಳಿ ಯೋಚನೆ ಮಾಡಬೇಕಾಗತ್ತೆ. ಕಾರಣ, ನಿಜವಾದ ವಿದ್ಯಾವಂತರು ಯಾರೂ ಈ ಟಿ ವಿ ಚಾನಲಲ್ಲಿ ಬಂದು ಸಂದರ್ಶನವನ್ನು ಕೊಡೋದಿಲ್ಲ. ನೀವು ಗಮನವನ್ನು ಕೊಟ್ಟು ನೋಡಿ, ನಿಮ್ಮ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಇವತ್ತು ನಿಜವಾದ ವಿದ್ಯಾವಂತರು, ವೇದಗಳ ಅಧ್ಯಯನ ಮಾಡಿರ್ತಕ್ಕಂಥವರು, ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿರ್ತಕ್ಕಂಥವ್ರು, ಶಾಸ್ತ್ರಗಳ ಅಧ್ಯಯನ ಮಾಡಿರ್ತಕ್ಕಂಥವರು ಎಲ್ಲಿ ಹೋಗಿಲ್ಲ. ನಿಮ್ಮ ಅಕ್ಕಪಕ್ಕಗಳಲ್ಲಿ, ನಿಮ್ಮ ಹಳ್ಳಿಗಳಲ್ಲಾಗಿರ್ಬೋದು, ನಗರ ಪ್ರದೇಶಗಳಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿಯೇ ಇದ್ದಾರೆ. ಇವರು ಯಾರು ಹೊಟ್ಟೆಪಾಡಿಗಾಗಿ ಟಿ ವಿ ಸಂದರ್ಶನವನ್ನು ಕೊಟ್ಟು ಜೀವನವನ್ನು ಮಾಡುವರು ಯಾರೂ ಅಲ್ಲ. ಯಾಕೆಂದರೆ ಶಾಸ್ತ್ರ ಪ್ರಮಾಣವಾಗಿ ವೇದಗಳ ಅಧ್ಯಯನ ಮಾಡಿರ್ತಕ್ಕಂಥವರು ಆಗಿರ್ತಾರೆ. ಹಾಗೆ ಅದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಆಳವಾಗಿ ಒಳಗಿಟ್ಟಿರ್ತಾರೆ. ಬಾಯಿಗೆ ಬಂದ ರೀತಿಯಲ್ಲಿ, ಅಸಹ್ಯ ರೀತಿಯಲ್ಲಿ ಪದಗಳ ಬಳಕೆ ಮಾಡ್ತಕ್ಕಂಥದ್ದು ಯಾರೂ ಇಲ್ಲ. ನಿಜವಾದ ಜ್ಯೋತಿಷಿ ಅಂದರೆ ಯಾರು, ಜ್ಯೋತಿಷಿಯ ಒಂದು ಲಕ್ಷಣ ಏನು ಅಂತಾಗ, ವೇದ ಮತ್ತು ಜ್ಯೋತಿಷ್ಯ ಪಂಚಾಂಗದ ಬಗ್ಗೆ ಉತ್ತಮ ಜ್ಞಾನವನ್ನು ಹೊಂದಿರಬೇಕು ಆ ವ್ಯಕ್ತಿ. ಗ್ರಹಗಳು, ರಾಶಿಗಳು, ನಕ್ಷತ್ರಗಳು, ದಶಾಭುಕ್ತಿಗಳ ಬಗ್ಗೆ ಆಳವಾದ ಅರಿವು ಆ ವ್ಯಕ್ತಿಗೆ ಇರಬೇಕು. ಸತ್ಯ, ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಆ ವ್ಯಕ್ತಿ ಜೀವನವನ್ನು ಮಾಡಬೇಕು. ತಾಳ್ಮೆಯಿಂದ ಬಂದಿರತಕ್ಕಂಥ ವ್ಯಕ್ತಿಯ ಸಮಸ್ಯೆಯನ್ನು ಕೇಳಿ ಸ್ಪಷ್ಟವಾಗಿ ವಿವರಿಸ್ತಕ್ಕಂಥ ಒಂದು ಗುಣ ಆ ವ್ಯಕ್ತಿಯಲ್ಲಿ ಇರಬೇಕು. ಭಯವನ್ನು ಹುಟ್ಟಿಸುವ ರೀತಿಯಲ್ಲಿ ಜ್ಯೋತಿಷ್ಯವನ್ನು ಹೇಳಿ ಅಥವಾ ಮೂಢನಂಬಿಕೆಯಿಂದ ಹೆಚ್ಚಿಸಿ ಆ ವ್ಯಕ್ತಿಗೆ ಜ್ಯೋತಿಷ್ಯವನ್ನು ಹೇಳಬಾರದು. ಕರುಣೆ ಮತ್ತು ವಿನಯ ಈ ರೀತಿಯಲ್ಲಿ ಆ ವ್ಯಕ್ತಿಗೆ ಮೈಗೂಡಿಸಿಕೊಂಡಿರಬೇಕು. ನಿರಂತರ ಅಧ್ಯಾಪನ ಇವನ್ನು ಮಾಡಿದಾಗ ಮಾತ್ರ ನಿಜವಾದಿಯ ಜ್ಯೋತಿಷಿ ಅಂತೇಳಿರಬೇಕು. ಮತ್ತು ನಿತ್ಯ ಅನುಷ್ಠಾನ ಪರರಾಗಿರಬೇಕು. ಏನು ಅನುಷ್ಠಾನ ಅಂದರೆ ನಿತ್ಯ ತ್ರಿಕಾಲ ಸಂಧ್ಯಾ ವಂದನೆ, ದೇವತಾ ಆರಾಧನೆ, ಈ ಮಂತ್ರಗಳ ಸಿದ್ಧಿ ಮಾಡಿಕೊಂಡಿರ್ತಕ್ಕಂಥವರು ನಿಜವಾದ ಜ್ಯೋತಿಷಿ. ಈ ವ್ಯಕ್ತಿಗಳು ಹೇಳಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರ ಖಂಡಿತವಾಗಿ 100ಕ್ಕೆ 100ರಷ್ಟು ನಿಮಗೆ ಪರಿಹಾರ ಅಂತಕ್ಕಂಥದ್ದು ಸಿಗುತ್ತೆ. ಕಾರಣ, ಆ ವ್ಯಕ್ತಿ ಅನುಷ್ಠಾನ ಬಲದಿಂದ ನಿತ್ಯ ಅನುಷ್ಠಾನ, ಗಾಯತ್ರಿ ಮಂತ್ರ ಜಪವನ್ನು ಮಾಡುವ ಮುಖಾಂತರ, ದೇವತಾ ಆರಾಧನೆ ಮಾಡುವ ಮುಖಾಂತರ ಆ ವ್ಯಕ್ತಿಗೆ ಒಂದು ಸಿದ್ಧಿ ಆಗಿರುತ್ತೆ. ಅವರು ಏನೇ ಒಂದು ಪರಿಹಾರವನ್ನು ಕೊಟ್ಟಾಗ ನಿಮಗೆ ಖಂಡಿತವಾಗಿ ಅದಕ್ಕೆ ಒಂದು 100ಕ್ಕೆ 200ರಷ್ಟು ಒಂದು ಫಲ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಸಾಮಾನ್ಯ ಕೆಲವರು ಹೇಳ್ತಾ ಇರ್ತಾರೆ, ಆ ವ್ಯಕ್ತಿ ಹೇಳಿರ್ತಕ್ಕಂಥ ಜ್ಯೋತಿಷಿ ಅಥವಾ ಜ್ಯೋತಿಷಿ ಹೇಳಿದರು, ನಾನು ಆ ಪೂಜೆ ಮಾಡಿಸಿದೆ, ಈ ಪೂಜೆ ಮಾಡಿಸಿದೆ, ಆದರೂ ಸಹ ಯಾವುದೇ ರೀತಿಯ ಪರಿಹಾರ ಸಿಕ್ಕಿಲ್ಲ ಅಂತೇಳಿ ಹೇಳ್ತಾರೆ. ಯಾಕೆಂದರೆ ಆ ವ್ಯಕ್ತಿಯ ನಿಜವಾದ ಪರಿಪೂರ್ಣವಾಗಿರ್ತಕ್ಕಂಥ ಜ್ಯೋತಿಷಿ ಅಲ್ಲ. ರಾತ್ರೋರಾತ್ರಿ ಕೆಲವು ಜ್ಯೋತಿಷ್ಯ ವಿಚಾರಗಳನ್ನು ತಿಳ್ಕೊಂಡು ಬಂದು ನಾವು ಟಿ ವಿ ಚಾನಲ್ ಕೂತ್ಕೊಂಡು ಜ್ಯೋತಿಷ್ಯವನ್ನು ಹೇಳಿದಾಗ ನಿಜವಾದ ಜ್ಯೋತಿಷಿ ಅಲ್ಲ.
ಅವರ ಬಳಿ ನಾವು ಹೋಗಿ ಜ್ಯೋತಿಷ್ಯವನ್ನು ಕೇಳಿದಾಗ ಅವ್ರು ಕೊಡ್ತಕ್ಕಂಥ ಪರಿಹಾರಗಳು ಎಷ್ಟರ ಮಟ್ಟಕ್ಕೆ ನಮಗೆ ಪರಿಹಾರವನ್ನು ಕೊಡುತ್ತೆ ಒಮ್ಮೆ ಯೋಚಿಸಿ. ಸಿಗುತ್ತಾ ಪರಿಹಾರ? ಖಂಡಿತ ಸಿಗಲ್ಲ. ಅದೇ ನೀವು ನಿಮ್ಮ ಹಳ್ಳಿಗಳಲ್ಲಿ ನೋಡಿ, ನಗರ ಪ್ರದೇಶಗಳಲ್ಲಿ ನೋಡಿ, ನಿಜವಾದ ಅಧ್ಯಯನ ಮಾಡಿರ್ತಕ್ಕಂಥ ವೇದ ಅಧ್ಯಯನ ಮಾಡಿರ್ತಕ್ಕಂಥವ್ರು, ಜ್ಯೋತಿಷ್ಯ ಅಧ್ಯಯನ ಮಾಡಿರ್ತಕ್ಕಂಥವ್ರು ಎಷ್ಟೋ ಸಾವಿರಾರು ಮಂದಿ ನಿಮ್ಮ ಬಳಿ ಅಕ್ಕಪಕ್ಕದಲ್ಲಿ ಇದ್ದಾರೆ. ಅವರ ಬಳಿ ಹೋಗಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಿ. ಇದಕ್ಕೆ ನಿಖರವಾಗಿ ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಡ್ತಾರೆ. ಮತ್ತು ಲಕ್ಷಗಟ್ಟಲೆ ಹಣವನ್ನು ತೆಗೆದುಕೊಳ್ಳೋದು ಅವಶ್ಯಕತೆ ಇಲ್ಲ. ಆ ಒಂದು ಪೂಜೆಗೆ ಬೇಕಾಗಿರ್ತಕ್ಕಂಥ ತಕ್ಕ ಪ್ರಮಾಣದಲ್ಲಿ ಹಣ ಖರ್ಚು ಮಾಡ್ತಕ್ಕಂಥ ರೀತಿಯಲ್ಲಿ ಹಣವನ್ನು ತೆಗೆದುಕೊಂಡು ಅದಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥವ್ರು ಸತ್ಯವಂತರು ನಿಮ್ಮ ಅಕ್ಕಪಕ್ಕದಲ್ಲೇ ಇದ್ದಾರೆ. ಅವರನ್ನು ಗುರುತಿಸಿ ಅವರ ಬಳಿ ಹೋಗಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಿ. ಅದನ್ನು ಬಿಟ್ಟು ಜ್ಯೋತಿಷ್ಯವನ್ನು ಹೇಳ್ತೀವಿ ಅಂತೇಳಿ ಟಿ ವಿಯಲ್ಲಿ ಬಂದ ಮಾತ್ರಕ್ಕೆ ಅವರಿಗೆ ನಿತ್ಯ ಕಾಲನ್ನು ಮಾಡಿ ನಿಮಗೆ ಈ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ ಅಂತೇಳಿ ಅವರು ಅಸಹ್ಯ ರೀತಿಯಲ್ಲಿ ಇರ್ತಕ್ಕಂಥ ಕಾಮೆಂಟ್ಗಳು, ಅಸಹ್ಯ ರೀತಿಯಲ್ಲಿ ದೇವರನ್ನು ವರ್ಣನೆ ಮಾಡ್ತಕ್ಕಂಥದ್ದೆಲ್ಲ ನೋಡಿ ತುಂಬ ಖೇದನೀಯ ವಿಚಾರ ಅಂತೇಳಿ ಹೇಳ್ಬೋದು. ಇವರ್ಯಾರು ನಿತ್ಯ ನಿರಂತರವಾಗಿರ್ತಕ್ಕಂಥ ಜ್ಯೋತಿಷಗಾರರು ಅಲ್ಲ. ಕೇವಲ ಒಂದು ವಾರದಲ್ಲಿ ಇತ್ತೀಚಿನ ಒಂದು ಕೆಲವು ಚಾನೆಲ್ಗಳಲ್ಲಿ ಬಂದಿರ್ತಕ್ಕಂಥ ಜ್ಯೋತಿಷ್ಯವನ್ನು ಹೇಳಿ ಬೆಳ್ತೀವಿ, ಒಂದು ವಾರದಲ್ಲಿ ನಿಮಗೆ ಜ್ಯೋತಿಷ್ಯ ಪಾಠವನ್ನು ಕಲಿಸ್ತೀವಿ, ಒಂದು 10 ದಿನದಲ್ಲಿ ಒಂದು ಕೋರ್ಸು, 15 ದಿನದಲ್ಲಿ ಒಂದು ಕೋರ್ಸು ಅಂತೇಳಿ ಎಷ್ಟು ಜನ ಲಕ್ಷಗಟ್ಟಲೆ ಜ್ಯೋತಿಷ್ಯವನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. 15 ದಿನದಲ್ಲಿ ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿರ್ತಕ್ಕಂಥವ್ರು ಯಾವುದ್ರ ಬಗ್ಗೆ ಜ್ಞಾನ ಇರುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಬೇಕಾಗತ್ತೆ. ಅದಕ್ಕೆ ಇವತ್ತು ನಮ್ಮ ಬೆಂಗಳೂರಂಥ ನಗರದಲ್ಲಿ ನೋಡಿ, ಒಂದು ರೋಡಲ್ಲಿ 20-30 ಜ್ಯೋತಿಷ್ಯಗಾರರು ಅಂತೇಳಿ ಒಂದು ಬೋರ್ಡನ್ನು ಹಾಕಿಕೊಂಡು ಅಂಗಡಿ ಅಂತೇನು ಹೇಳ್ತೀವಿ ಆ ಒಂದು ಶಾಪನ್ನು ಮಾಡ್ಕೊಂಡಿದ್ದಾರೆ. ಕಾರಣ ಒಂದು ರಸ್ತೆಗೆ ಕಮ್ಮಿ ಅಂದರೂ 20-30 ಜನ ಜ್ಯೋತಿಷ್ಯಗಾರರು ಇದ್ದಾರೆ. ಇವರೆಲ್ಲ ಕೇವಲ ಒಂದು ವಾರ 15 ದಿನದಲ್ಲಿ ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿ ಬಂದಿರತಕ್ಕಂಥವ್ರು ಅದರಲ್ಲಿ ಎಷ್ಟೋ ಜನ ಇರ್ಬೋದು, ತಪ್ಪು ಅಂತಲ್ಲ. ಆದರೆ ಅಧ್ಯಯನವನ್ನು ಮಾಡಿ ಅದಕ್ಕೆ ಆದ ಒಂದು ವಿದ್ಯಾಸಂಸ್ಥೆಗಳು, ಯೂನಿವರ್ಸಿಟಿ, ಕಾಲೇಜುಗಳಿದೆ, ನಿತ್ಯ ಅಧ್ಯಯನವನ್ನು ಮಾಡಿ ಕೇವಲ 15 ದಿನದಲ್ಲಿ ಜ್ಯೋತಿಷ್ಯವನ್ನು ಪರಿಪೂರ್ಣವಾಗಿ ಮಾಡೋಕ್ಕಾಗತ್ತಾ ಅಂದರೆ ಸಾಧ್ಯವೇ ಇಲ್ಲ. ಕೇವಲ ಒಂದು 15 ದಿನದಲ್ಲಿ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಆ ಒಂದು 15 ದಿನದಲ್ಲಿ ಏನು ಜ್ಯೋತಿಷ್ಯವನ್ನು ಅಧ್ಯಯನ ಮಾಡ್ತಾರೆ, ಯಾವ ರೀತಿ ಸರ್ಟಿಫಿಕೇಟನ್ನು ಕೊಡ್ತಾರೆ, ಇವರೆಲ್ಲ ಸಂಪೂರ್ಣ ಆಗಿದೆ ಅಂತ ಸರ್ಟಿಫಿಕೇಟ್ ಕೊಡತಕ್ಕಂಥ ಒಂದು ಕ್ರಮ ಯಾವ ರೀತಿ ಇದೆ ಅಂತಕ್ಕಂಥ ವಿಚಾರವನ್ನು ತಿಳಿದುಕೊಂಡ್ರೆ ಬಹಳ ಬೇಜಾರಾಗ್ತಕ್ಕಂಥ ಸಂಗತಿ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ವ್ಯಕ್ತಿಗಳು ಹಣವನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಬಂದು ಕೇವಲ ಜ್ಯೋತಿಷ್ಯ ಅಂತಕ್ಕಂಥದ್ದನ್ನು ಬಂಡವಾಳವನ್ನು ಮಾಡಿಕೊಂಡು ಜನರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಈ ಒಂದು ಸಣ್ಣ ಒಂದು ಪೂಜೆಗೆ ಲಕ್ಷಗಟ್ಟಲೆ ಹಣವನ್ನು ತೆಗೆದುಕೊಳ್ತಕ್ಕಂಥವ್ರು ಒಂದು ಪೂಜೆಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಣವನ್ನು ತೆಗೆದುಕೊಂಡು ಪೂಜೆ ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ. ಆದರೆ ಅದಕ್ಕೂ ಮೀರಿ ಒಂದು 50,000 ಪೂಜೆ ಖರ್ಚಾಗುತ್ತೆ ಅಂದಾಗ 5 ಲಕ್ಷ 6 ಲಕ್ಷ ಪೂಜೆಯನ್ನು ಆಗುತ್ತೆ ಅಂತೇಳಿ ತೆಗೆದುಕೊಳ್ತಕ್ಕಂಥದ್ದು ಧರ್ಮ ಅಲ್ಲ. ಇದು ನಿಜವಾದ ಜ್ಯೋತಿಷ್ಯ ಲಕ್ಷಣ ಅಲ್ಲ. ನೀವು ಕೊಡ್ತಕ್ಕಂಥ ಪರಿಹಾರ ಆ ವ್ಯಕ್ತಿಗೆ ಸರಳವಾಗಿರಬೇಕು. ಆ ಪರಿಹಾರದಿಂದ ಅವನಿಗೆ ನೆಮ್ಮದಿ ಅಂತಕ್ಕಂಥದ್ದು ಸಿಗಬೇಕು. ಆದರೆ ಎಷ್ಟು ಜನಕ್ಕೆ ಈ ಒಂದು ವಿಚಾರವಾಗಿ ನೆಮ್ಮದಿ ಅಂತಕ್ಕಂಥದ್ದು ಸಿಕ್ಕಿದೆ ಅಂತೇಳಿ ಕಾಮೆಂಟನ್ನು ಮಾಡಿ ನೋಡೋಣ. ರಾತ್ರೋರಾತ್ರಿ ದಿಢೀರಂತ ಬಂದು ಟಿ ವಿಗಳಲ್ಲಿ ಕೂತ್ಕೊಂಡು ಸಂದರ್ಶನವನ್ನು ಮಾಡಿ ಬಾಯಿಗೆ ಬಂದ ರೀತಿಯಲ್ಲಿ ವೇದಗಳ ಬಗ್ಗೆ ಅಧ್ಯಯನ ಇಲ್ಲ, ಜ್ಯೋತಿಷ್ಯದ ಬಗ್ಗೆ ಅಧ್ಯಯನವಿಲ್ಲ, ಶಾಸ್ತ್ರ ಅಧ್ಯಯನ ಇಲ್ಲ, ಇವರೆಲ್ಲ ಜ್ಯೋತಿಷ್ಯ ಹೇಳ್ತಾ ಇದ್ದಾರೆ. ನಿಜಾನ? ಯಾವುದು ನಿಜ ಯಾವುದು ಸುಳ್ಳು ಒಮ್ಮೆ ನೀವೇ ವಿಚಾರವನ್ನು ಮಾಡಿ. ಯಾಕೆ ನಿಮ್ಮ ಹಳ್ಳಿಗಳಲ್ಲಿ ನಿಜವಾಗಿರ್ತಕ್ಕಂಥ ಅಧ್ಯಯನ ಮಾಡ್ತಕ್ಕಂಥ ಜ್ಯೋತಿಷ್ಯಗಾರರು ಇರಲ್ವಾ? ವೇದಗಳನ್ನು ಅಧ್ಯಯನ ಮಾಡಿ ಪೌರೋಹಿತ್ಯವನ್ನು ಮಾಡಿ ಇವತ್ತು ಈ ಒಂದು ಸ್ಥಿತಿಯಲ್ಲೂ ಸಹ ಉತ್ತಮ ರೀತಿಯಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ನಿಮ್ಮ ಅಕ್ಕಪಕ್ಕದಲ್ಲಿ ಇಲ್ವಾ? ಸಾವಿರಾರು ಮಂದಿ ಇದ್ದಾರೆ. ಇವರು ಯಾರು ಟಿ ವಿ ಚಾನಲ್ ಬಂದು ಜ್ಯೋತಿಷ್ಯವನ್ನು ಹೇಳುವರಲ್ಲ. ವಿದ್ಯಾವಂತರಾಗಿರ್ತಕ್ಕಂಥವ್ರು ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ. ಅವರಿಗೆ ಹಣದ ಅವಶ್ಯಕತೆ ಇಲ್ಲ. ಅವರಿಗೆ ಅವಶ್ಯಕತೆ ಇರ್ತಕ್ಕಂಥದ್ದು ಕೇವಲ ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ. ಅವರು ಯಾವುದೇ ಒಂದು ಬಡತನ ಇರಲಿ ಅಥವಾ ಸಿರಿತನ ಇರಲಿ ಅದನ್ನು ಯಾರು ವಿಚಾರವನ್ನು ಮಾಡ್ತಾ ಇಲ್ಲ. ಅವರು ಓದಿರ್ತಕ್ಕಂಥ ಅಧ್ಯಯನದ ಮೂಲಕ ಜನರಿಗೆ ಒಳ್ಳೆಯದಾಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಮಾತ್ರ ಎಷ್ಟೇ ಬಡತನದಲ್ಲಿದ್ದರೂ ಸಹ ಅಲ್ಲಿಯೇ ಇದ್ದಾರೆ. ವಿದ್ಯೆ ಅಂತಕ್ಕಂಥದ್ದು ನಾವು ಎಲ್ಲಿ ವಿದ್ಯೆ ಇದೆ ಅಲ್ಲಿ ಹುಡುಕಿಕೊಂಡು ನಾವು ಹೋಗಬೇಕಾಗುತ್ತೆ. ವಿದ್ಯೆ ನಮ್ಮ ಬಳಿ ಬರೋದಿಲ್ಲ, ನಾವು ಹುಡುಕಿಕೊಂಡು ಹೋಗಿ ಅವರ ಒಂದು ಸಮಸ್ಯೆಯನ್ನು ಅವರ ಬಳಿ ಹೇಳಿಕೊಂಡಾಗ ಅದಕ್ಕೆ ತಕ್ಕ ಪರಿಹಾರವನ್ನು ಕೊಡ್ತಾರೆ. ಅದಕ್ಕೆ ಇವತ್ತು ಕೇವಲ ಟಿ ವಿ ಚಾನಲ್ ನಂಬರನ್ನು ಹಾಕಿಬಿಟ್ಟು ನಿಮ್ಮ ಸಮಸ್ಯೆಗೆ ನಾವು ಪರಿಹಾರ ಮಾಡ್ತೀವಿ, ಫೋನನ್ನು ಮಾಡಿ ಅಂತಾರೆ. ಎಷ್ಟು ಜನಕ್ಕೆ ಪರಿಹಾರ ಸಿಕ್ಕಿದೆ ಹೇಳಿ ನೋಡೋಣ? ಸಿಗುತ್ತಾ? ಚಾನ್ಸೇ ಇಲ್ಲ. ಕೇವಲ ನಿಮ್ಮ ಹಣ, ಸಮಯ ಎರಡೂ ವ್ಯರ್ಥ ಆಗುತ್ತೆ. ಹಾಗಾಗಿ ನಮ್ಮ ಈ ಒಂದು ಹಿಂದೂ ಸಮಾಜದಲ್ಲಿ ದೇವತಾ ಆರಾಧನೆಯನ್ನು
ಮಾಡ್ತಕ್ಕಂಥ ರೀತಿ ವರ್ಣನೆ ವಿಶೇಷವಾಗಿ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ನಾವು ಅಧ್ಯಯನವನ್ನು ಮಾಡಬೇಕು ಮತ್ತು ಅದರ ಮೂಲಕ ಜನರಿಗೆ ಒಳ್ಳೆಯ ಸಂದೇಶವನ್ನು ಕೊಡಬೇಕು. ನಮಗೆ ಬಾಯಿಗೆ ಬಂದ ರೀತಿಯಲ್ಲಿ ಕೆಟ್ಟ ಅಸಹ್ಯ ಪದಗಳನ್ನು ಆ ಟಿ ವಿ ಚಾನಲ್ ಅವರು ಹೇಳಿಸಿದಾರಲ್ಲ, ಅವ್ರಿಗೂ ಮಾಡೋಕ್ಕೆ ಕೆಲಸ ಎಲ್ಲ ಬುದ್ಧಿ ಇಲ್ಲ ಅನಿಸುತ್ತೆ. ಮತ್ತು ಈ ವ್ಯಕ್ತಿ ಹೇಳಿದಾನೆ ಅವನಿಗೂ ಬುದ್ಧಿ ಇಲ್ಲ ಅಂತ ಹೇಳಿರ್ಬೋದು. ಕಾರಣ ಏನು ಅಧ್ಯಯನ ಮಾಡಿದ್ದೇನೆ ಅಂತಕ್ಕಂಥ ವಿಚಾರ ಆ ವ್ಯಕ್ತಿಗೆ ಗೊತ್ತಿರಬೇಕು. ಅದರ ಹಿಂದೆ ನಾವು ಹೇಳಿದಾಗ ಸಮಸ್ಯೆಗಳು ಹೇಳೋದಕ್ಕೆ ಆಗುವುದಿಲ್ಲ ಕೆಲವೊಂದು ವಿಚಾರಗಳನ್ನು. ಅಧ್ಯಯನ ಇಲ್ಲ, ಅಧ್ಯಾಪನ ಇಲ್ಲ, ಈ ರೀತಿಯಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳೆಲ್ಲ ದೇವರ ಬಗ್ಗೆ ಅಸಹ್ಯ ರೀತಿಯಲ್ಲಿ ಪದಗಳನ್ನು ಬಳಕೆಯನ್ನು ಮಾಡಿ ಜನರಿಗೆ ಒಂದು ದಾರಿ ತಪ್ಪಿಸ್ತಾ ಇದ್ದಾರೆ. ಬಾಯಿಗೆ ಬಂದ ರೀತಿಯಲ್ಲಿ ಕಾಮೆಂಟನ್ನು ಮಾಡ್ತಾ ಇದ್ದಾರೆ, ಬಾಯಿಗೆ ಬಂದ ರೀತಿ ಕೆಟ್ಟ ಕೆಟ್ಟ ಪದಗಳನ್ನು ಬಳಕೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವೆಲ್ಲ ಖಂಡಿಸಬೇಕು. ಈ ಒಂದು ಟಿ ವಿ ಚಾನಲ್ ಬರ್ತಕ್ಕಂಥ ಈ ರೀತಿಯ ಕೆಟ್ಟ ಕಾರ್ಯಕ್ರಮಗಳನ್ನು ನಾವೆಲ್ಲ ಸೇರಿ ನಿಷೇಧವನ್ನು ಮಾಡಬೇಕು. ಇಲ್ಲ ಅಂದ ಪಕ್ಷದಲ್ಲಿ ಮುಂದೆ ಬರ್ತಕ್ಕಂಥ ಸಂದರ್ಭಗಳಲ್ಲಿ ಇದಕ್ಕೂ ಮೀರಿದ ರೀತಿ ಅಸಹ್ಯವಾದ ಶಬ್ದಗಳನ್ನು ಇದೇ ವ್ಯಕ್ತಿಗಳು ಆಡ್ತಾರೆ. ಅವೆಲ್ಲ ನಾವು ನೋಡಿಕೊಂಡು ಸಹಿಸ್ಕೊಂಡಿರ್ಬೇಕಾಗತ್ತೆ. ಇದಕ್ಕೇನ ನಮ್ಮ ಹಿಂದೂ ಸಮಾಜ ಅಂತಕ್ಕಂಥದ್ದು ಇದೇನೇ ವೇದದಲ್ಲಿ ಹೇಳಿದೆಯಾ, ಇದೇನ ಜ್ಯೋತಿಷ್ಯದಲ್ಲಿ ಹೇಳಿದೆಯಾ? ಸರಿಯಾದ ರೀತಿಯಲ್ಲಿ ಬಂದ ವ್ಯಕ್ತಿಗೆ ಪರಿಹಾರವನ್ನು ಮಾಡ್ತಕ್ಕಂಥವನು ನಿಜವಾದ ಜ್ಯೋತಿಷಿ. ಎಷ್ಟರ ಮಟ್ಟಕ್ಕೆ ಇವರೆಲ್ಲ ಅನುಷ್ಠಾನಗಳನ್ನು ಮಾಡ್ತಾ ಇದ್ದಾರೆ ಒಮ್ಮೆ ಯೋಚಿಸಿ ನೋಡಿ. ಯಾರು ಅನುಷ್ಠಾನವನ್ನು ಮಾಡಿ ಜ್ಯೋತಿಷ್ಯವನ್ನು ಹೇಳಿ ಆ ಒಂದು ಚಾನಲ್ ಕೂತ್ಕೊಂಡು ಜ್ಯೋತಿಷ್ಯವನ್ನು ಹೇಳ್ತಾ ಇದ್ದಾರೆ, ಬಾಯಿಗೆ ಬಂದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಯಾರೊಬ್ಬ ವ್ಯಕ್ತಿ ಕಾಲನ್ನು ಮಾಡ್ತೀವಿ, ಯಾಕೆ ನಿಮ್ಮ ಅಕ್ಕಪಕ್ಕ ಜ್ಯೋತಿಷಿಗಾರರು ಯಾರು ಇಲ್ವಾ? ಯಾತಕ್ಕೆ ಇಂಥ ವ್ಯಕ್ತಿಗಳಿಗೆ ನೀವು ಫೋನ್ ಮಾಡ್ತೀರಾ? ಯಾತಕ್ಕೆ ಆ ಟಿ ವಿ ಚಾನಲ್ಗೆ ಫೋನ್ ಮಾಡ್ತೀರಾ? ಯಾಕೆ ನಿಮ್ಮ ಹಳ್ಳಿಗಳಲ್ಲಿ ಸಾವಿರಾರು ಜನ ಪುರೋಹಿತ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ, ಸಾವಿರಾರು ಜನ ಜ್ಯೋತಿಷ್ಯವನ್ನು ಜೀವನವನ್ನು ಮಾಡಿಕೊಂಡು ಅದರ ಮೂಲಕ ಒಳ್ಳೆಯ ಅಧ್ಯಯನವನ್ನು ಮಾಡಿ ಇವತ್ತರೆಗೂ ನಿಮ್ಮ ಹಳ್ಳಿಗಳಲ್ಲಿ ನಗರ ಪ್ರದೇಶಗಳಲ್ಲಿ ಜ್ಯೋತಿಷ್ಯವ ಹೇಳ್ತಕ್ಕಂಥ ವ್ಯಕ್ತಿಗಳಿಲ್ವಾ? ಅವರಿಗೆ ಬೆಲೆಯನ್ನು ಕೊಡಿ, ಅವರ ಬಳಿ ಹೋಗಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ. ನಿಖರವಾಗಿ ಜ್ಯೋತಿಷ್ಯವನ್ನು ಹೇಳ್ತಾರೆ, ಒಳ್ಳೆಯ ಪೂಜೆಯನ್ನು ಮಾಡಿಸ್ತಾರೆ, ಫಲ ಅವ್ರ ಮುಖಾಂತರ ನಿಮಗೆ ಸಿಗುತ್ತೆ. ಅದನ್ನು ಬಿಟ್ಟು ಈ ರೀತಿ ಟಿ ವಿಯಲ್ಲಿ ಬಂದು ಕೂತ್ಕೊಂಡ್ಬಿಟ್ಟು ಅವ್ರ ಹತ್ರ ಪರಿಹಾರ ಸಿಗುತ್ತೆ ಅಂತ ನೀವು ಫೋನ್ ಮಾಡ್ತಿರಲ್ಲ, ಫಸ್ಟು ನಿಮಗೆ ಬುದ್ಧಿ ಇಲ್ಲ ಅಂಥೇಳಿ ಹೇಳಬೇಕಾಗತ್ತೆ ಈ ಸಂದರ್ಭದಲ್ಲಿ. ಇಲ್ಲ ಅಂದರೆ ತಪ್ಪು. ಇನ್ನು ಮುಂದಕ್ಕಾದರೂ ಎಚ್ಚೆತ್ತುಕೊಳ್ಳಿ. ಈ ರೀತಿಯೇ ಟಿ ವಿಯಲ್ಲಿ ಕೂತ್ಕೊಂಡು ಹೇಳ್ತಕ್ಕಂಥ ಅಸಹ್ಯ ರೀತಿಯಲ್ಲಿ ಜ್ಯೋತಿಷ್ಯವನ್ನೇ ಬಂಡವಾಳವನ್ನು ಮಾಡಿಕೊಂಡು ಜನರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಈ ರೀತಿಯ ವ್ಯಕ್ತಿಗಳ ಮೂಲಕ ಮೋಸ ಹೋಗಬೇಡಿ. ತಪ್ಪು. ಇಬ್ಬರೂ ಅದಕ್ಕೆ ಪನಿಷ್ಮೆಂಟ್ ತಗೋಬೇಕಾಗತ್ತೆ. ಯಾರು ಕಾಲ್ ಮಾಡ್ತೀರೋ ಅವ್ರಿಗೂ ತಪ್ಪಾಗುತ್ತೆ, ಯಾರು ಇದಕ್ಕೆ ಫಲವನ್ನು ಹೇಳ್ತಾರೋ ಅವ್ರಿಗೂ ತಪ್ಪಾಗುತ್ತೆ. ಈ ರೀತಿಯ ಪ್ರೋಗ್ರಾಮನ್ನು ಮಾಡ್ತಾರಲ್ಲ ಟಿ ವಿ ಚಾನಲ್ ಅವ್ರಿಗೆ ಮೊದಲು ಅವರಿಗೆ ಬುದ್ಧಿ ಇಲ್ಲ ಅಂತೇಳಿ ಹೇಳಬೇಕು. ಯಾವುದೇ ರೀತಿಯ ಒಂದು ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಹೇಳಬೇಕು ಅಥವಾ ಹೇಳಿಸಬೇಕು ಅಂದಾಗ ಅದರ ಬಗ್ಗೆ ಸತ್ಯಾಸತ್ಯತೆ ಅರಿವು ಆ ಟಿ ವಿ ಚಾನಲ್ ಅವ್ರಿಗಿರಬೇಕು. ನಂತರ ಆ ಹೇಳ್ತಕ್ಕಂಥ ವ್ಯಕ್ತಿಗೆ ಅದರ ಬಗ್ಗೆ ತಿಳುವಳಿಕೆ ಇರಬೇಕು. ಅದನ್ನು ಬಿಟ್ಟು ಏನೋ ಬಾಯಿಗೆ ಬಂದ ರೀತಿಯಲ್ಲಿ ಜನರಿಗೆ ಹೇಳಬೇಕು, ತಪ್ಪು ಕಲ್ಪನೆ, ತಪ್ಪು ರೀತಿಯಲ್ಲಿ ಪದಗಳ ಬಳಕೆ, ಆ ದೇವರು ಇಲ್ಲಿ ವಾಸ ಮಾಡ್ತಾನೆ, ಈ ದೇವರು ಇಲ್ಲಿ ವಾಸ ಮಾಡ್ತಾನೆ, ಈ ರೀತಿಯ ವರ್ಣನೆ ಎಲ್ಲಿದೆ? ಯಾವ ವೇದದಲ್ಲಿ ಇದೆ ಅಥವಾ ಯಾವ ಪುರಾಣಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ? ಪುರಾಣ ಅಂದರೆ ಏನು? ನಮಗೆ ಒಬ್ಬ ಭಗವಂತನ ವಿಚಾರವನ್ನು ಹೇಳಬೇಕು ಅಂದಾಗ ಅದಕ್ಕೆ 18 ಪುರಾಣಗಳನ್ನು ಕೊಟ್ಟಿದ್ದಾರೆ. ವೇದಗಳು ಅದಕ್ಕೆ ಇದೆ, ವೇದದಲ್ಲಿ ಪ್ರಮಾಣ ಇದೆ, ಶಾಸ್ತ್ರದಲ್ಲಿ ಪ್ರಮಾಣ ಇದೆ, ಇದಕ್ಕೂ ಮೀರಿ ಪುರಾಣಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಆ ಗ್ರಂಥಗಳನ್ನು ಅಧ್ಯಯನವನ್ನು ಮಾಡಿ ನಿಖರವಾಗಿ ನಾವು ಹೇಳ್ತಕ್ಕಂಥದ್ದು ಸರಿಯಾದ ಕ್ರಮ. ಅದನ್ನು ಬಿಟ್ಟು ಈ ವ್ಯಕ್ತಿಗೆ ಬಾಯಿಗೆ ಬಂದ ರೀತಿಯಲ್ಲಿ ಹೇಳ್ತಕ್ಕಂಥ ನೋಡ್ತಾ ಇದ್ದೀವಿ. ತುಂಬ ಅಸಹ್ಯಕರವಾದ, ಹೇಳೋದಕ್ಕೂ ಅದು ತುಂಬ ಬೇಜಾರಾಗುತ್ತೆ. ಅದಕ್ಕೆ ಈ ರೀತಿಯ ಡೋಂಗಿ ಜ್ಯೋತಿಷ್ಯಗಳ ಮೂಲಕ ನೀವು ಮೋಸ ಹೋಗಬೇಡಿ. ನಿಮ್ಮ ಸಮಸ್ಯೆಗೆ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ವಿದ್ಯಾವಂತರನ್ನು ಗುರುತಿಸಿ. ಅವರು ನಿಮ್ಮ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಇವತ್ತು ವಾಸ ಮಾಡ್ತಾ ಇದ್ದಾರೆ, ತುಂಬ ಸರಳವಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ. ನಾವು ಅವ್ರ ಬಳಿ ಹೋಗೋದಿಲ್ಲ. ನಾವು ಟಿ ವಿಯಲ್ಲಿ ಬಂದ ತಕ್ಷಣ ಅವರೇನು ದೊಡ್ಡ ಪಂಡಿತರು, ದೊಡ್ಡ ರೀತಿಯಲ್ಲಿ ವಿದ್ಯಾವಂತರಾಗಿದ್ದಾರೆ ಅಂತ ತಪ್ಪು. ಯಾವುದೇ ರೀತಿಯಲ್ಲಿ ವಿದ್ಯಾವಂತರಾಗಿರ್ತಕ್ಕಂಥವ್ರು ಟಿ ವಿ ಚಾನಲ್ ಬಂದು ಜ್ಯೋತಿಷ್ಯವನ್ನು ಹೇಳ್ತಕ್ಕಂಥದ್ದು ಕೇವಲ 5% ಮಾತ್ರ. 95 ಭಾಗ ನೋಡಿದಾಗ ಇವರ್ಯಾರು ಹಿನ್ನೆಲೆ ನೋಡಿದಾಗ ಅಧ್ಯಯನವನ್ನು ಮಾಡಿ ಬಂದು ಜ್ಯೋತಿಷ್ಯವನ್ನು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ತಪ್ಪು ಕಲ್ಪನೆ. ಅದಕ್ಕೆ ಬಾಯಿಗೆ ಬಂದ ರೀತಿಯಲ್ಲಿ ಕೆಲವರು ಅಸಹ್ಯ ಪದಗಳನ್ನು ಬಳಕೆಯನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲ ಜ್ಯೋತಿಷ್ಯಗಾರರ, ವೇದಗಳನ್ನು ಅಧ್ಯಯನ ಮಾಡಿದ್ದಾರಾ ತಿಳಿದುಕೊಳ್ಳಿ. ಇವೆಲ್ಲ ತಪ್ಪು ಕಲ್ಪನೆ. ಅದಕ್ಕೆ ಇನ್ನು ಮುಂದೆ ಆದರೂ ಈ ರೀತಿ ಬರ್ತಕ್ಕಂಥ ಅಸಹ್ಯ ರೀತಿಯ ಕಾರ್ಯಕ್ರಮಗಳನ್ನು ನಿಷೇಧಿಸಬೇಕು. ಟಿ ವಿ ಚಾನಲಲ್ಲಿ ಕೆಲವೆಡೆ ಒಂದು ನಂಬರ್ ಕೊಡ್ತಾ ಇರ್ತಾರೆ, ಇದರ ಬಗ್ಗೆ ನಿಮಗೆ ಕಾಮೆಂಟನ್ನು ಮಾಡಿ
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಲೈಕ್ ಅಥವಾ ಇಷ್ಟ ಇಲ್ಲ ಅದನ್ನು ಮಾಡಿ ಆ ರೀತಿಯ ನಂಬರಿಗೆ ಮೆಸೇಜನ್ನು ಮಾಡಬೇಕಾಗತ್ತೆ. ಇಷ್ಟ ಇಲ್ಲ ಅಂದಾಗ ಬ್ರಾಡ್ಕಾಸ್ಟಿಂಗ್ ಅಂತಲೇ ಒಂದು ಮೆಸೇಜ್ ಬರುತ್ತೆ. ಅದಕ್ಕೆ ನಾವು ಈ ಕಾರ್ಯಕ್ರಮದ ಮೂಲಕ ನಮ್ಮ ಒಂದು ಸಮಾಜಕ್ಕೆ ನಮ್ಮ ಸಂಪ್ರದಾಯಗಳಿಗೆ ಧಕ್ಕೆಯಾಗಿದೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನಿಷೇಧವನ್ನು ಮಾಡಿ ನಾವು ನೀವೆಲ್ಲ ಸೇರಿ ಈ ರೀತಿಯ ಕಾರ್ಯಕ್ರಮಗಳನ್ನ ನಿಷೇಧ ಮಾಡಬೇಕು. ಇಲ್ಲ ಅಂದ ಪಕ್ಷದಲ್ಲಿ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಈ ರೀತಿ ಅಸಹ್ಯಕರವಾಗಿರ್ತಕ್ಕಂಥ ವ್ಯಕ್ತಿಗಳು ಹೇಳ್ತಕ್ಕಂಥದ್ದು ನಿಜ ಅಂತ ಭಾವನೆ ಮುಂದೆ ಬರ್ತಕ್ಕಂಥ ಮಕ್ಕಳು ತಿಳ್ಕೊಬೇಕಾಗತ್ತೆ. ಅದಕ್ಕೆ ಇನ್ನು ಮುಂದೆ ಆದರೂ ಈ ರೀತಿಯ ಅಸಹ್ಯಕರವಾಗಿರ್ತಕ್ಕಂಥ ಜ್ಯೋತಿಷಿಗಳನ್ನು ನಂಬಬೇಡಿ. ವಿಚಾರವಂತರು, ವಿದ್ಯಾವಂತರು, ವಿನಯಶೀಲರು, ವೇದ ಅಧ್ಯಯನ ಮಾಡಿರ್ತಕ್ಕಂಥವ್ರನ್ನ ನಂಬಿ. ನಿಮ್ಮ ಅಕ್ಕಪಕ್ಕದಲ್ಲೇ ಇದ್ದಾರೆ, ನೀವು ಅವ್ನು ಹುಡ್ಕೊಂಡು ಟಿ ವಿ ಚಾನಲ್ ಬರೋ ಅವಶ್ಯಕತೆ ಇಲ್ಲ. ಟಿ ವಿ ಚಾನಲ್ ಬಂದ ಮಾತ್ರಕ್ಕೆ ಅವರೆಲ್ಲ ದೊಡ್ಡ ವ್ಯಕ್ತಿಗಳು ಅಲ್ಲ, ದೊಡ್ಡ ವಿದ್ಯಾವಂತರು ಅಲ್ಲ. ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ, ಅವ್ರನ್ನ ಗುರುತಿಸಿ ಅವರಿಗೆ ಒಂದು ಅವಕಾಶಗಳನ್ನು ಕೊಡಿ. ಅವರ ಬಳಿ ಹೋಗಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಿ. ಒಳ್ಳೆಯ ಅಧ್ಯಯನ ಮಾಡಿರ್ತಕ್ಕಂಥ ವೇದ ಪಂಡಿತರಿದ್ದಾರೆ, ಜ್ಯೋತಿಷ್ಯ ಪಂಡಿತರಿದ್ದಾರೆ, ನಿರಂತರವಾಗಿ ಇವತ್ತಿನವರೆಗೂ ಅಧ್ಯಾಪನವನ್ನು ಮಾಡ್ತಕ್ಕಂಥ ಜ್ಯೋತಿಷಿಕಾರಿದ್ದಾರೆ. ಇವರೆಲ್ಲ ಟಿ ವಿ ಚಾನಲ್ ಬಂದಿದ್ದಾರಾ? ಯಾರಾದರೂ ಗುರುತಿಸಿದ್ದೀರಾ? ಖಂಡಿತ ಇಲ್ಲ. ಅವ್ರು ಯಾರು ಬರೋದೂ ಇಲ್ಲ, ಅವ್ರಿಗೆ ಅವಶ್ಯಕತೆ ಇಲ್ಲವೂ ಇಲ್ಲ. ವಿದ್ಯೆ ಇರ್ತಕ್ಕಂಥ ಜಾಗಕ್ಕೆ ನಾವು ಹೋಗಬೇಕಾಗತ್ತೆ, ವಿದ್ಯೆ ನಮ್ಮ ಬಳಿ ಬರೋದಿಲ್ಲ. ಅದನ್ನು ಅರ್ಥವನ್ನು ಮಾಡಿಕೊಳ್ಳಿ. ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ವಿದ್ಯಾವಂತರನ್ನು ಗುರುತಿಸಿ ಅವರ ಬಳಿ ಹೋಗಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಿ. ಅದನ್ನು ಬಿಟ್ಟು ಈ ರೀತಿ ಡೋಂಗಿ ಜ್ಯೋತಿಷ್ಯವನ್ನು ಇರ್ತಕ್ಕಂಥ ಟಿ ವಿಯಲ್ಲಿ ಬಂದ ಮಾತ್ರಕ್ಕೆ ನಂಬಬೇಡಿ. ಇದರಿಂದ ನಿಮಗೆ ಹಣವೂ ನಷ್ಟ, ಸಮಯವೂ ವ್ಯರ್ಥ. ತುಂಬ ಮುಂದೆ ಬರ್ತಕ್ಕಂಥ ಸಂದರ್ಭಗಳಲ್ಲಿ ಇದೇ ರೀತಿ ಮುಂದುವರೆದರೆ ಇನ್ನು ಯಾವ ಮಟ್ಟಕ್ಕೆ ನಮ್ಮ ಒಂದು ಸಮಾಜ ಅಂತಕ್ಕಂಥದ್ದು, ನಮ್ಮ ಸಂಪ್ರದಾಯ ಅಂತಕ್ಕಂಥದ್ದು ಹಾಳಾಗತ್ತೆ ಅಂತಕ್ಕಂಥದ್ದನ್ನು ಗಮನವನ್ನು ಕೊಡಬೇಕಾಗತ್ತೆ. ಅದಕ್ಕೆ ಇನ್ನು ಮುಂದೆ ಈ ರೀತಿಯ ಚಾನೆಲ್ ಬರ್ತಕ್ಕಂಥ ಕೆಲವು ಕಾರ್ಯಕ್ರಮಗಳನ್ನು ನಿಷೇಧವನ್ನು ಮಾಡಿ ಆ ರೀತಿಯ ಕಾರ್ಯಕ್ರಮಗಳಿಗೆ ಉತ್ತೇಜನವನ್ನು ಕೊಡಬೇಡಿ. ಫೋನನ್ನು ಮೊದಲೇ ಮಾಡಲೇಬೇಡಿ. ನಿಮ್ಮ ಸಮಸ್ಯೆ ಏನೇ ಇದ್ದರೂ ನಿಮ್ಮ ಅಕ್ಕಪಕ್ಕ ಬೇಕಾದಷ್ಟು ಜನ ಪುರೋಹಿತರಿದ್ದಾರೆ, ಬೇಕಾದಷ್ಟು ಜನ ಜ್ಯೋತಿಷಿಗಳಿದ್ದಾರೆ. ಅವರ ಬಳಿ ಹೋಗಿ ಸಣ್ಣ ಪ್ರಮಾಣದಲ್ಲಿ ಪರಿಹಾರವನ್ನು ಹೇಳ್ತಾರೆ. ಉತ್ತಮ ರೀತಿಯಲ್ಲಿ ವಿದ್ಯಾವಂತರಿದ್ದಾರೆ, ಅವರನ್ನು ಗುರುತಿಸಿ ಅವರ ಬಳಿ ಹೋಗಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ. ಅದಕ್ಕೆ ಒಳ್ಳೆಯ ಪರಿಹಾರ ಸಿಗುತ್ತೆ. 100ಕ್ಕೆ 100 ಭರವಸೆ ಕೊಡ್ಬೋದು ಈ ವಿಚಾರದಲ್ಲಿ. ಇನ್ನು ಮುಂದೆ ಈ ರೀತಿಯ ಬರ್ತಕ್ಕಂಥ ವ್ಯಕ್ತಿಗಳನ್ನು ನಂಬಬೇಡಿ. ಈ ವ್ಯಕ್ತಿಗಳಿಂದ ಮೋಸ ಹೋಗಬೇಡಿ ಅಂತಕ್ಕಂಥ ವಿಚಾರಗಳನ್ನು ಹೇಳ್ತಾ ಇದ್ದೀವಿ. ನಮಸ್ಕಾರ.